ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಕಂಟೆಂಟ್ ಮಾತ್ರ ತಲೆಯಲ್ಲಿ ಹೊಳಿತಾ ಇಲ್ಲ. ಹಂಗಾಗಿ ಕೆರೆ ಕಡೆಗೆ ನಾನು ಮತ್ತೆ ನಮ್ಮ ಟೀಮ್ ಎಲ್ಲ ಹೋಯ್ತಾ ಇದೀವಿ. ನೋಡಿ ಅವನೊಬ್ಬ ಬೇರೆ ಕೂಳಿ ಹಿಡ್ಕೊಂಡು ಹೊಂಟವನೆ. ಏನ್ಕೆ ಅಂತ ಗೊತ್ತಿಲ್ಲ. ಏನ್ ಮಾಡ್ತಾನೆ ಏನ್ ಮಾಡ್ತೀಯ? ಮೀನ್ ಹಿಡಿತಾನಂತೆ. ನೋಡೋಣ ಬನ್ನಿ. ನಮ್ಮ ಕೆರೆಯಲ್ಲಿ ಉಳಿದಿರ ಪಳದಿರ ಮೀನ ಹೆಂಗ್ ಹಿಡಿತಾರೆ ನೋಡೋಣ ನಮ್ಮ ಹುಡುಗರು ಅಂದ್ಬಿಟ್ಟು. ನೋಡಿ ನಮ್ಮ ಹುಲಿ ಮೀನ್ ಹಿಡಿಯಕ್ ಹೋಯ್ತಾ ಇದೆ. ಎಷ್ಟ್ ಕೆಜಿ ಮೀನ್ ಹಿಡಿತದ ಗೊತ್ತಿಲ್ಲ. ಆದ್ರೆ ಮೀನ ಹಿಡಿತೀಯೋ ಬಿಡ್ತೀಯೋ, ಆದ್ರೆ ನಿನ್ ಮೀನ್ ಹುಷಾರು. ಮೀನ್ಗಳು ಹಿಡ್ಕೊಬಿಟ್ಟವು. ಓಕೆ, ಒಳ್ಳೇದಾಗ್ಲಿ. ಏನ್ ಬಾಡಿನೋ ಏನ್ ಸ್ಟ್ರೆಂತ್. ಹಿಡಿತೀಯ? ಎಷ್ಟ್ ಕೆಜಿ ಹಿಡಿತೀಯ? 18 ಕೆಜಿ. 18 ಕೆಜಿ ಮೀನು. ಇವನೇ 18 ಕೆಜಿ ಇಲ್ಲ. ಓಕೆ, ಒಳ್ಳೇದಾಗ್ಲಿ. ಕಮಾನ್. ಎಂಟ ಗೊತ್ತ ನಿತ್ಕೊಳ್ಳೋ ಇಲ್ಲಿ. ನೀನು ಡೈಲಾಗ್ ಕೊಟ್ಟಿದ್ರೆ ನಂಬರ್ ಅನ್ನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಒಂದು ಡೈಲಾಗ್ ಕೊಡದ್ಬಿಟ್ಟು ಕೆರಳಿಗೆ ಮೀನ್ ಹಿಡಿಯಕ್ ಹೋಗು. ಟಾಕ್ಸಿಕ್ ಮೂವಿ ಹೀರೋ ಹೆಸರು ಯಶೋ. ನಾನ್ ಹಿಡಿತೀನಿ ಇವಾಗ 18 ಕೆಜಿ ಫಿಶ್. ಹೋಗ್ ಒಳ್ಳೇದಲ್ಲ. ನೋಡೋಣ ಅದ್ ಹೆಂಗ್ ಹಿಡಿತಾನೆ, ಅದ್ ಹೆಂಗ್ ದಬಾಕ್ತಾನೆ. ನಮ್ ಹೆಸರ್ದ್ ಬೇರೆ ಒಂದ್ ಡೈಲಾಗ್ ಕೇಳ್ಬಿಟ್ಟವನೆ. ಹೊಡ್ಯಾ. ಇಲ್ಲ ಕಾಣ. ಹಿಡಿತಾನೆ. ಏನಾದ್ರೂ ಹಿಡಿಬಹುದಾ? ಗಡ್ಡಿ. ಹೋಯ್ತಾ ಇರೋ ಸ್ಟೈಲ್ ನೋಡಿದ್ರೆ ಏನಾರ ಹಿಡಿತಾನಕನ ಪಕ್ಕ. ಸಿಕ್ತಾ? ನೀನ್ ಯಾವ ಮೀನ್ ಹಿಡ್ಕೊಂಡಂಗ ಆಡ್ತಾ ಇದೀಯ? ಹುಷಾರ್ ಕಣ. ಇಲ್ಲ ತೋರ್ಸು. ನಿಧಾನ. ಈಗ ಸಿಕ್ತು. ಪಕ್ಕ ಸಿಕ್ತು ಕಾಣ. ಪಕ್ಕ ಸಿಕ್ತು. ನಾನು ಮೀನ್ ಬೇಟೆಗೆ ಕೆರೆಗಿಳಿತಿರೋದು ಹೆಂಗೋ ಕಾಣ. ಮೀನ್ಗೆ ಗೊತ್ತಾಗ್ಬಿಟ್ಟದೆ. ಮಂಗುಂಡವು ಎದುರ್ಕೊಂಡೋಗಿ ಮನೆ ಸೇರ್ಕೊಂಡವೆ. ನಾನು ಯಾಕೆ ಸಣ್ಣ ಮೀನ್ ಹಿಡಿದಿಲ್ಲ ಗೊತ್ತಾ? ನಾನು ತಿರುಮಲಾಪುರದಲ್ಲಿ ತಿಮಿಂಗ್ಲ ಹಿಡಿದ ನನ್ನ ಮಗ ನಾನು. ಈ ಸೊಸ್ಲೆಲ್ಲ ಹಿಡಿದ್ಬಿಟ್ರೆ ನನ್ ಮೀನ್ ಜಾಯಮಾನಕ್ಕೆ ಅವಮಾನ. ಹಂಗೆ ಒತ್ಕೊಂಡ್ ಬತ್ತಾ ಇದ್ರೆ ಏರಿ ಮೇಲೆಲ್ಲ ಹೆಣ್ಣಾಕ್ಲು 99% ಹುಡುಗಿರು ವಿಜಯ್ ಎಂಟೆ ಗೊತ್ತಾ ಅಂತಾರ. ಹೌದಾ? ಈಗ್ಲೂ ಅನಿಸ್ತೀನಿ. ತಲೆ ಕೆಡ್ಸ್ಕೊಬಿಡಲ್ಲ. ಬರ್ರ ಇಲ್ಲಿ ಅನ್ರ. ವಿಜಯ್ ಹಿಂಗೆ ಜೈ, ಎಂಟೆ ಗೊತ್ತಿಗೆ ಜೈ ಅನ್ರ. ನಾನ್ ಕಳ್ಸಕ್ ಹೇಳಿದ್ದು ಹುಡುಗಿರ್ನ. ಇವ್ರು ಹುಡುಗಿರು ಅಲ್ಲ ಅಥವಾ ಹುಡುಗರು ಅಲ್ಲ, ಅವ್ರು ಕಳ್ಸಿದ್ಯ. ಅಲ್ಲ ಕಣ, ಈ ನನ್ ಮಕ್ಳಿಗೆ ವಾಯ್ಸೇ ಬತ್ತಲ್ಲ. ನೀವ್ ಹೆಣ್ಣೆಕ್ಳಿಗಿಂತ ಕಡೆ ಬರ್ರ. ಬರ್ರ. ಹೇಳಪ್ಪ. ನೀನ ಮಾತಾಡ. ನೀನ ಸೂಪರ್. ಯಾವ ಓಲಿ ಎಂಟೆ ಗೊತ್ತಿಂಗ್ ಬಿಲ್ಡಪ್ ಕೊಡ್ಲಿ ಅಂದ್ಬಿಟ್ಟು ನಾನ್ ಕಳ್ಸಿದ್ರ ಯಾವ್ರ ಇದ್ರಲ್ಲ. ಮಾನ್ಯ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ಎಂಟೆ ಗೊತ್ತವರು ನಮ್ಮೂರ ಕೆರೆಯಲ್ಲಿ ಬಹಳ ಮೀನುಗಳನ್ನು ಹಿಡಿದಾನೆ. ಅವನ ಮೀನನ್ನ ಸೇಫ್ಟಿ ಮಾಡಿಕೊಂಡು ದಡ ಬಂದು ತಲುಪಿದಾನೆ. ಇವನ ಜನ್ಮಕ್ಕೆ ನೀವೇ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ. ಶಬಾಷ್ ಕಣಯ್ಯ. ಆಮೇಲೆ ನಮ್ಮೂರ ಪಕ್ಕದಲ್ಲಿ ಒಂದ್ ಕೆರೆ ಇದೆ. ಆ ಕೆರೆಗೆ ಬಂದ್ಬಿಟ್ಟು ಮೀನೇನ್ ಹಿಡಿಯಕ್ ಹೋಗ್ಬೇಡ, ತಡೆ ಬಡ್ಸ್ಕೊ ಹೋಗ್ಬಿಡು ಮೊದ್ಲು. ಆಯ್ತಾ? ತಡೆ. ಅಲ್ಲಿ ನಮ್ಮೂರಲ್ಲಿ ಒಬ್ರು ಗೊದಮಟ್ಟೆ ಸ್ವಾಮಿಗಳು ಅಂತ ಇದಾರೆ. ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಪ್ರತಿ ಅಮಾವಾಸ್ಯೆ ದಿನ 3 ತಡೆಗಳನ್ನ ಒಡಸ್ಕೊ. 3 ಅಮಾವಾಸ್ಯೆ ದಿನ ಆ ತಡೆಗಳೇನಾದ್ರೂ ವರ್ಕ್ ಆಗ್ಲಿಲ್ಲ ಅಂದ್ರೆ ಹೋಗ್ಬಿಟ್ಟು ಇಡ ಬಡಸ್ಕೊಬಿಡು. ನನಗೆ 3 ತಡೆ ಅಂದಾಗ್ಲೇ ಅರ್ಥ ಆಗ್ಬೇಕಾಗಿತ್ತು. ಓಕೆ, ಏನು ಕಂಟೆಂಟ್ ಬರ್ದಾನೆ ನಾವೇನೋ ಮಾತಾಡಿದೀವಿ. ನಮ್ಮ ಯೂಟ್ಯೂಬ್ಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಗೆ ನಗೆ ಬಂದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಕಷ್ಟಪಟ್ಟಾರೆ ನಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಏನಾರು ಹೇಳಲ್ಲ ಅಷ್ಟೇ. ಇದ್ ಹೇಳಕ್ಕೆ ಇಷ್ಟ ಮಾಡಿ. ಕರ್ದೆ ಅಲ್ವಲ್ಲ. ಇನ್ಯಾರು
ನಂದೊಂದೆಲ್ಲಿಡ್ಲಿ ನನ್ ಗೋಪಾಲ ಅಂತ ಮಧ್ಯದಲ್ಲಿ ಕಟ್ಟಿ ಅಲ್ಲಾಡ್ಸೋರೆ ಜಾಸ್ತಿ. ಓಕೆ, ಥ್ಯಾಂಕ್ ಯು ಸೋ ಮಚ್.